हाय फ्रेंड्स एल्लू नमस्कार अस्सलाम वालेकुम दोस्तों ये है रुको जरा ಇದು ಎಚ್ ಎಫ್ सबर 100 करो ಸೆಲ್ಫ್ ಮಾಡಲು ಇದು ಫ್ಯೂಸ್ ಹೋಗ್ತಾ ಇತ್ತು ಈ ಪ್ರಾಬ್ಲಮ್ನ ಶಾರ್ಟ್ ಔಟ್ ಮಾಡಿದ್ವಿ ಈ ವಿಡಿಯೋದಲ್ಲಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸಬರಾಗಿದೆ ಬೆಲ್ ಐಕನ್ ಬಟನ್ ಅನ್ನು ಮರೆಯದೇ ಒತ್ತಿ ಈ ತರ ಟೆಕ್ನಿಕಲ್ ವಿಡಿಯೋ ಯಾವುದೇ BS6 ಆಗಲಿ ಅಪ್ಡೇಟ್ ಕೊಡ್ತಾ ಇರ್ತೀವಿ ನೀವು ಕಲಿಯೋದಕ್ಕೆ ಈಜಿ ಆಗುತ್ತೆ ಕಲ್ತಿರೋರಿಗೆ ಓಕೆ ಕಲ್ತೇ ಇರೋರಿಗೆ ನೋ ಪ್ರಾಬ್ಲಮ್ ಕಲಿಯೋದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀವಿ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇದು ಏನಪ್ಪ ವಿಡಿಯೋ ಮಾಡ್ತಿರೋದು ಅಂದರೆ ಇದು HF ಡಿಲಕ್ಸು ಸೆಲ್ಫ್ ಮಾಡಲು ಕೀ ಆನ್ ಮಾಡ್ತಿದ್ದ ಫ್ಯೂಸ್ ಹೋಗ್ತಿತ್ತು ನಾವು ಒಂದು ಕಡೆಯಿಂದ ಬ್ಯಾಟ್ರಿ ಮತ್ತು ಇಲ್ಲಿ ಟೈಲ್ ಲ್ಯಾಂಪ್ ಏನಾದರೂ ಡೈರೆಕ್ಟ್ ಆಗಿದೆ ಇಲ್ಲ ಟೈಲ್ ಲ್ಯಾಂಪ್ ಬಲ್ಪ್ ಏನಾದರೂ ಡೈರೆಕ್ಟ್ ಆಗಿದೆ ಅಂತ ನೋಡಿದ್ವಿ ಯಾವುದೂ ಇಲ್ಲ ಕಂಪ್ಲೇಂಟ್ ಇಲ್ಲ ಅದಾದಮೇಲೆ ಎಕ್ಸ್ಟ್ರಾ ಸ್ವಿಚ್ ಹಾಕಿದ್ರು ಅದನ್ನು ಡಿಸ್ಕನೆಕ್ಟ್ ಮಾಡಿ ಚೆಕ್ ಮಾಡಿದ್ವಿ ಎಕ್ಸ್ಟ್ರಾ ಡಿಸ್ಕನೆಕ್ಟ್ ಮಾಡಿ ಚೆಕ್ ಮಾಡಿದಾಗ ನೋಡಿ ವೈರಿಂಗ್ ಎಲ್ಲ ಜಾಯಿಂಟ್ ಮಾಡಿ ಚೆಕ್ ಮಾಡಿದಾಗ ನಾನೆಲ್ಲೋ ECM ಹೊಂಟೋಗಿದೆ ಅಂದ್ಕೊಂಡೆ ECM ಮಾಮೂಲಿ ಗಾಡಿ ಆ್ಯಕ್ಟಿವದಲ್ಲೆಲ್ಲ ಫ್ಯೂಸು ಹೊಂಟೋಗ್ತಾ ಇರುತ್ತೆ ECM ಹೊಂಟೋಗಿದ್ದಾಗ ಫ್ಯೂಸ್ ಹಾಕಿದ್ರೆ ಪಟ್ಟಂತ ಹೊಂಟೋಗುತ್ತೆ ಆ ಥರ ಆಗಿದೆ ಅಂತ ನಾನು ECM ಎಲ್ಲ ಚೆಕ್ ಮಾಡಿದೆ ಏನೂ ಪ್ರಾಬ್ಲಮ್ ಇರಲಿಲ್ಲ ಒಂದು ಕಡೆಯಿಂದ ಚೆಕ್ ಮಾಡ್ಕೊಳ್ತಾ ಹೋಗ್ತಾ ಎಲ್ಲ ಕರೆಕ್ಟಾಗಿತ್ತು ಯಾವುದೂ ವೈರು ಏನೂ ಪ್ರಾಬ್ಲಮ್ ಆಗಿರಲಿಲ್ಲ ಅದಾದಮೇಲೆ ನೋಡಿ ಬೀಗನ ಡೈರೆಕ್ಟ್ ಮಾಡಿದ್ವಿ ಬೀಗ ಡೈರೆಕ್ಟ್ ಮಾಡಿದ್ರೆ ಅವಾಗ ಕರೆಕ್ಟಾಗಾಯಿತು ಇದೊಂದು ಮಾಹಿತಿ ಏನೆಂದರೆ ಬೀಗ ಚೇಂಜ್ ಮಾಡಿದ್ಮೇಲೆ ಗಾಡಿ ಪರ್ಫೆಕ್ಟ್ ಆಯಿತು ಇವರು ಸುಮಾರು ಒಂದು 50-60 ಕಿಲೋಮೀಟ್ರಿಂದ ಟೋ ಮಾಡ್ಕೊಂಬಂದಿದ್ರು ಏನಪ್ಪ ಅಂದರೆ ಅವರು ಬಂದು ECM ಹೊಂಟೋಗಿದೆ ಅಂತೆ ಶೋರೂಮ್ಗೆ ತಗೊಂಡೋಗ್ಬೇಕು ಅಪ್ಡೇಟ್ ಮಾಡಿಸ್ಬೇಕು ಅಂತ ಯಾರೋ ಹೇಳಿದ್ದಾರೆ ಬೇರೆ ಗ್ಯಾರೇಜ್ನವರು ನಾವು ಚೆಕ್ ಮಾಡಿದಾಗ ಬೀಗ ಹೋಗಿತ್ತು ಇದೊಂದು ಹೊಸ ಪ್ರಾಬ್ಲಮ್ಮು ಅದಾದಮೇಲೆ ನೋಡಿ ಇದು ಶೈನ್ ಟೈಪ್ ಫಿಟ್ಟಿಂಗ್ ಇರೋದು ಬೀಗ ಬಂದು ಶೈನ್ ಟೈಪ್ ಫಿಟ್ಟಿಂಗ್ ಇರುತ್ತೆ 4 ವೈರ್ದು 2 ವೈರ್ ನೋಡಿದೆ ಇದು 4 ವೈರು BS6 ಸ್ಪ್ಲೆಂಡರ್ದು 4 ವೈರೇ ಬರುತ್ತೆ ಈ ಥರ ವೀಡಿಯೋನ ನಮಸ್ಕಾರ ಇದು ಬಂದು HF 100 ಇದು ಸೆಲ್ಫ್ ಮಾಡಲು ಇದರಲ್ಲಿ ಫ್ಯೂಸ್ ಹೋಗ್ತಾಯಿತ್ತು ಕೀ ಆನ್ ಮಾಡಿದ್ರೆ ಸಾಕು ಫ್ಯೂಸ್ ಹೋಗ್ತಾಯಿತ್ತು ಫ್ಯೂಸ್ ಹೋದ ಕಾರಣ ನಾವು ಬ್ರೇಕ್ ಲೈಟು ಮತ್ತು ಟೈಲ್ ಲ್ಯಾಂಪು ಇಂಡಿಕೇಟ್ರು ಕಲೆಕ್ಷನ್ ಎಲ್ಲ ಕಿತ್ತಾಕಿ ಚೆಕ್ ಮಾಡಿದ್ವಿ ಆದ್ರೂ ಫ್ಯೂಸ್ ಹೋಗ್ತಾಯಿತ್ತು ಅದಾದಮೇಲೆ ಹೆಡ್ಲೈಟು ಬಲ್ಪಿಗೆ ಹೆಡ್ಲೈಟ್ ಸ್ವಿಚ್ ಆನ್ ಆ್ಯಂಡ್ ಆಫ್ ಮಾಡಿದರು ಅದು ಡಿಸ್ಕನೆಕ್ಟ್ ಮಾಡಿ ನೋಡಿದ್ವಿ ಡಿಸ್ಕನೆಕ್ಟ್ ಮಾಡಿ ನೋಡಿದಾಗ ಅದ್ರದ್ದು ಕಂಪ್ಲೇಂಟ್ ಇರಲಿಲ್ಲ ಹಂಗೆ ಹಂಗೆ ಚೆಕ್ ಮಾಡ್ತಾ ECM ಹತ್ರ ಬಂದ್ವಿ ಏನಾದರೂ ನೋಡಿ ಡ್ಯಾಮೇಜ್ ಆಗಿದೆಯಾ ಇಲ್ಲ ಹೊಡೆದೋಗಿ ಏನಾದರೂ ಶಾರ್ಟ್ ಔಟ್ ಆಗಿದೆಯಾ ಅಂತ ಚೆಕ್ ಮಾಡಿದ್ವಿ ECMದು ಏನೂ ಕಂಪ್ಲೇಂಟ್ ಇರಲಿಲ್ಲ ಅದಾದಮೇಲೆ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಏನಾದರೂ ಪ್ರಾಬ್ಲಮ್ ಆಗಿದೆ ಇಲ್ಲ ಎಲ್ಲಾದರೂ ವೈರು ಕಟ್ಟಾಗಿ ಸ್ಕಿನ್ನಾಗಿ ಅರ್ಥಿಂಗ್ ಆಗ್ತಿದೆಯಾ ಅಂತ ನೋಡಿದ್ಮೇಲೆ ಅದ್ರದ್ದು ಏನೂ ಕಂಪ್ಲೇಂಟ್ ಇರಲಿಲ್ಲ ಅದಾದಮೇಲೆ ಹೆಡ್ಲೈಟ್ ಸ್ವಿಚ್ಚು ಏನಾದರೂ ಅರ್ಥಿಂಗ್ ಆಗ್ತಿದೆಯಾ ಹಾರನ್ ಅಂತ ಚೆಕ್ ಮಾಡಿದ್ವಿ ಅದಾದಮೇಲೆ ಸೆಲ್ ಸ್ವಿಚ್ಚನ್ನು ಚೆಕ್ ಮಾಡ್ಕೊಂಡ್ವಿ ಯಾವುದೂ ಏನೂ ಕಂಪ್ಲೇಂಟ್ ಇರಲಿಲ್ಲ ಹಂಗೆ ಬರ್ತಾ ಬೀಗನ ಡೈರೆಕ್ಟ್ ಮಾಡಿದ್ವಿ ಡೈರೆಕ್ಟ್ ಮಾಡಿ ನೋಡಿದಾಗ ಬೀಗದ ಪ್ರಾಬ್ಲಮ್ ಆಗಿತ್ತು ನೋಡಿ ಲಾಕ್ ಸೆಟ್ ಚೇಂಜ್ ಮಾಡಿದಾಗ ಗಾಡಿ ಪರ್ಫೆಕ್ಟ್ ಆಗಿದೆ ನೋಡಿ ಎಲ್ಲ ವರ್ಕ್ ಆಗ್ತಿದೆ ಗಾಡಿನೂ ರನ್ ಆಗ್ತಿದೆ ಸೌಂಡ್ ಕೇಳಿಸ್ತಾ ಇದೆ ನೋಡಿ ಗಾಡಿನೂ ರನ್ ಆಗ್ತಿದೆ ಇದು ಬಂದು ಹೊಸ ಪ್ರಾಬ್ಲಮ್ಮು ಗೊತ್ತಿರೋರ್ಗೆ ಓಕೆ ಗೊತ್ತಿಲ್ಲದವ್ರಿಗೂ ಕಲಿಯೋದಕ್ಕೋಸ್ಕರ ಒಂದು ವಿಡಿಯೋ ಸಿಂಪಲ್ ವಿಡಿಯೋ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇದು HF 100 HF ಡಿಲಕ್ಸು ಇದು ಫ್ಯೂಸ್ ಹೋಗ್ತಾಯಿತ್ತು ಚೆಕ್ ಮಾಡಿದ್ವಿ ಚೆಕ್ ಮಾಡ್ತಾ ಇದು ಸ್ವಿಚ್ಚು ಏನಾದರೂ ಪ್ರಾಬ್ಲಮ್ ಇದೆ ಈ ಎಕ್ಸ್ಟ್ರಾ ಸ್ವಿಚ್ ಹಾಕಿದ್ರಲ್ಲ ಇದ್ರದ್ದು ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡಿದ್ವಿ ಅದ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಅದಾದಮೇಲೆ ನೋಡಿ ಟೈಲ್ ಲ್ಯಾಂಪ್ ಹತ್ರ ಯಾವುದಾದ್ರೂ ವೈರ್ ಸ್ಕಿನ್ ಆಗಿದೆಯಾ ಅಂತ ನೋಡಿದ್ವಿ ಅದು ಪ್ರಾಬ್ಲಮ್ ಇಲ್ಲ ಟೈಲ್ ಲ್ಯಾಂಪ್ ಬಲ್ಪು ಚೆಕ್ ಮಾಡಿದ್ವಿ ಕೀ ಆನ್ ಮಾಡ್ತಿದ್ದೆ ಫ್ಯೂಸ್ ಹೊಂಟೋಗ್ತಾಯಿತ್ತು ಕೀ ಆನ್ ಮಾಡ್ತಿದ್ದೆ ಫ್ಯೂಸ್ ಹೋಗ್ತಿತ್ತು ಹಂಗೆ ಚೆಕ್ ಮಾಡ್ತಾ ECM ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡಿದ್ವಿ ECM ಏನಾದರೂ ಓಪನ್ ಆಗಿಬಿಟ್ಟು ಶಾರ್ಟ್ ಸರ್ಕ್ಯೂಟ್ ನೀರು ತಗೊಂಡು ಏನಾದರೂ ಆಗ್ತಿದೆಯಾ ಅಂತ ಚೆಕ್ ಮಾಡಿದ್ವಿ ಅದ್ರದ್ದು ಏನಿಲ್ಲ ಸೈಡ್ ಸ್ಟ್ಯಾಂಡು ಚೆಕ್ ಮಾಡಿದ್ವಿ ಸೈಡ್ ಸ್ಟ್ಯಾಂಡು ಏನೂ ಪ್ರಾಬ್ಲಮ್ ಇಲ್ಲ ಅದಾದಮೇಲೆ ಹಿಂಗೆ ಈ ಸ್ವಿಚ್ ಐತಲ್ಲ ಇಲ್ಲಿ ನೋಡಿ ಇದು ಎಕ್ಸ್ಟ್ರಾ ಸ್ವಿಚ್ ಹಾಕಿದ್ರಲ್ಲ ಇದ್ರದ್ದು ಚೆಕ್ ಮಾಡಿದ್ವಿ ಇದ್ರದ್ದು ಏನು ಕಂಪ್ಲೇಂಟ್ ಇಲ್ಲ ಹಂಗೆ ಚೆಕ್ ಮಾಡ್ತಾ ಲಾಕ್ನ ಡೈರೆಕ್ಟ್ ಮಾಡಿ ಚೆಕ್ ಮಾಡಿದ್ರೆ ನೋಡಿ ಲಾಕ್ ಸೆಟ್ ಹೊಂಟೋಗಿದೆ ಇದು ಬಿಚ್ಚು ಚೆಕ್ ಮಾಡಿದ್ವಿ ಏನಾದರೂ ಕಂಪ್ಲೇಂಟ್ ಆಗಿದೆ ಶಾರ್ಟ್ ಔಟ್ ಆಗಿದೆ ಏನೂ ಕಂಪ್ಲೇಂಟ್ ಇಲ್ಲ ಬೀಗ ಚೇಂಜ್ ಮಾಡಿದ್ಮೇಲೆ ಗಾಡಿ ಕರೆಕ್ಟಾಗಿದೆ ನೋಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಇದು ಹೊಸ ಪ್ರಾಬ್ಲಮ್ಮು ನನಗೂ ಗೊತ್ತಿರೋರ್ಗೆ ಓಕೆ ಗೊತ್ತಿಲ್ಲದವ್ರಿಗೆ ಒಂದು ಕಲಿಯೋದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ ನಮಸ್ತೆ ಫ್ರೆಂಡ್ಸ್, ಇದು HF ಡಿಲಕ್ಸು
ಏನು ಮಾಡಿದ್ರೆ ಸಾಕು ಬ್ಯಾಟ್ರಿ ಫ್ಯೂಸ್ ಹೋಗ್ತಾಯಿತ್ತು. ವೈರಿಂಗ್ ಎಲ್ಲ ಚೆನ್ನಾಗಿದೆ. ಈ ಥರ ಚೆಕ್ ಮಾಡಿದಾಗ ಬೀಗ ಪ್ರಾಬ್ಲಮ್ ಆಗಿ ಇದೊಂದು ಹೊಸ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಈ ವಿಡಿಯೋ ನೋಡಿ. ಥ್ಯಾಂಕ್ ಯು. ಗೊತ್ತಿರೋರ್ಗೆ ಓಕೆ, ಗೊತ್ತಿಲ್ಲದವ್ರಿಗೆ. ಫ್ಯೂಸ್ ಎಲ್ಲ ಚೆನ್ನಾಗಿತ್ತು, ಸ್ವಿಚ್ಚೆಲ್ಲ ಏನೋ ಆಲ್ಟ್ರ್ ಮಾಡಿದ್ದಾರೆ ಅಂತ ನೋಡಿದ್ವಿ. ಕೀ ಪ್ರಾಬ್ಲಮ್ ಆಗಿ ಇದೊಂದು ಹೊಸ ಪ್ರಾಬ್ಲಮ್ ಕಂಡುಹಿಡಿದಿದ್ವಿ. ಈ ಥರ ಹೊಸ ವೀಡಿಯೋನ ನಾವು ನಿಮ್ಮ ಮುಂದೆ ತರ್ತಾಯಿರ್ತೀವಿ. ನಮ್ಮ ಚಾನಲ್ನ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನನ್ನು ಮರೆಯದೆ. ಈ ಥರ ಟೆಕ್ನಿಕ್ ವೀಡಿಯೋ BS6 ನಾವು ನಿಮ್ಮ ಮುಂದೆ ತರ್ತಾಯಿರ್ತೀವಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಹೀರೋ ಹೊಸ ಬೈಕು ಲಾಂಚ್ ಮಾಡಿದ್ದಾರೆ. ಅದನ್ನು ಶಾರ್ಟ್ ವೀಡಿಯೋ ಹಾಕಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್, ಯಾವ ಥರ ಇದೆ ಏನಿದೆ ಅಂತ. ಥ್ಯಾಂಕ್ ಯು ಆಲ್ ಆಫ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು. 6 ಕಿಲೋಮೀಟರ್ ಆಯ್ತದೆ ಅಲ್ಲಿಂದ. TVS ಸ್ಟಾರ್ಟ್ ಆಗಿಲ್ಲ. KGS ಮೋಟರ್